ಅಲ್ಲ ಎಷ್ಟು ಇರಬೇಡ ನನ್ನ ಮಗನಿಗೆ. ನಾನು ಇಲ್ಲೋಡು, ತಂದೆ ಆಗಿರೋನಿಗೆ ನನಗೆ ಬೆಲೆ ಇಲ್ಲ ಅಂದಮೇಲೆ ಆ ನನ್ನ ಮಗ ಇನ್ನು ಎಲ್ಲರಿಗೂ ಮರ್ಯಾದೆ ಕೊಡ್ತಾನೆ ಅಂಬೋದು ಏನೇ? ನಿನ್ನ ಮಗ ಯಾರಿಗೂ ಮರ್ಯಾದೆ ಕೊಡಲ್ಲ ಅನಿಸುತ್ತೆ. ಅವನು ಕೆಟ್ಟ ಕುಕ್ಕಣವನೇ ಕಣೆ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಕರ್ಕೊಂಬಂದು ನಾವು. ಸಮಾಧಾನ ಸಮಾಧಾನ. ಅಯ್ಯೋ, ವಯಸ್ಸಿ ಬಂದಿರೋ ಹುಡುಗರ್ತಾಗೆ ನಯಸ್ಸಾಗಿ ಹೋಗ್ಬೇಕು, ನಯಸ್ಸಿ ದಾರಿ ತಗೋಬೇಕು. ವಯಸ್ಸಿ ಬಂದಿರೋರ್ತಾಗೆ ನೀನು ಎಡ್ಡಮ್ ಸಡ್ಡಮ್ ಹೋದ್ರೆ ಹಿಂಗಾದ್ರೆ ನಡೆಯಲ್ ಕಣಣ್ಣ. ಒಳ್ಳೆ ಮಾತನಾಗೆ ಇಲ್ಲಿ ನೋಡಿ, ಬಾರಪ್ಪ ಹಂಗೆಲ್ಲ ಮಾತಾಡಬಾರ್ದು, ಅಪ್ಪ ಅಮ್ಮಿಗೆ ಬೆಲೆ ಗೌರವ ಕೊಡಬೇಕು ಅಂತ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಗನಿಗೆ. ಕರ್ಕೊಂಬಂದು ಒಳ್ಳೆ ಮಾತಾಡಿ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಹಂಗೆ ಹಿಂಗೆ ಅಂತ ಹೇಳಿ ನಾವೇನೇ ಮುಂದಾಗ್ಲೇ ಮಾತಾಡಬಾರ್ದು. ಸುಮ್ಕಿರು. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ರೇಗ ಆಡ್ತೀಯ. ಗೊತ್ತಾನೆ ಅತ್ತೆ ಕರೆದು ಬರ್ತೀನಿ ಅಂತ ಹೇಳಿ ಹೋಗೈತಲ್ಲ ಅಲ್ಲಿ ಅವ್ರ ದಡಪ್ಪ ದಡಮ್ಮನ ಮಾತಾಡ್ಸ್ಕೊಂಬರಕ್ಕೆ ಹೋಗಿ ಅವನೇ ಬೊತ್ತಾನೆ. ಸುಮ್ಕಿರು, ಅದ್ಯಾಕೆ ರೇಗಾಡ್ತೀಯ? ಅವ್ರು ಹೆಚ್ಚಾದ್ರು ನನ್ನ ಮಗನಿಗೆ. ನಾವು ಅಪ್ಪ ಅಮ್ಮ ಆದರೂ ಲೆಕ್ಕಕ್ಕಿಲ್ಲ. ಏನು ನಾವೇನೇನು ಲೆಕ್ಕಿಲ್ಲ ಅಮ್ಮಂಗೆ ಆಡ್ತಾ ಇದ್ದಾನೆ ಅವನು. ಅಲ್ಲ, ಮಾತಾಡಿಸ್ತಾ ಇದ್ದೀನಿ ಬಾರಲ್ಲ ಅಂತ ಅವನಿಗಾಗಿ ತಾನೇ ನಮ್ಮ ಮನೆ ಕಟ್ಟಿರೋದು. ಏನಂಗಾರ ಅವ್ನಿಗೆ ಬೇಡವೇ ಬೇಡ ಈ ಮನೆ. ಬೇಡ ಅಂತೇಳು. ಅವ್ರ ದಡಪ್ಪ ದಡಮ್ಮನೇನೆ ಬೇಕಂತ ಅವನಿಗೆ. ಅವ್ರ ದಡಪ್ಪ ದಡಮ್ಮಯ್ಯ ಏನು ಬುದ್ಧಿವಾದ ಹೇಳಾರು. ಏನು ಅಯ್ಯೋ 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 ಏನು ಬುದ್ಧಿ ಹೇಳಾರು ಅಂತೀಯ? ಅವ್ರು ಯಾರು ನನ್ನ ಮಗನಿಗೆ ಬುದ್ಧಿ ಹೇಳೋಕ್ಕೆ? ಇವನು ಒಳ್ಳೆ ಬುದ್ಧಿ ಕಲ್ತಿಲ್ಲ. ಒಳ್ಳೆ ಬುದ್ಧಿ ಕಲಿಸ್ಬೇಕು ನನ್ನ ಮಗುಗೆ. ಕರ್ಕೊಂಬಂದು ನಡಿಯ ಹೋಗಾರ. ಅವ್ನು ನಿಮ್ಮ ಅಮ್ಮೆಯವ್ರ ಮಂತಕ್ಕೆ ಹೋಗ್ಯವನೇನ ಕರ್ಕೊಂಬರೋದು ನಡಿಯ, ಇಲ್ಲಿ ಹೇಳ್ತೀನಿ ಮನೆಗೆ. ಮತ್ತೆ ಆ ಹುಡುಗ ಅಪ್ಪ ಅಮ್ಮ ಎಂಬುದೊಂದು ಈಟನ ಮರ್ಯಾದಿಲ್ವಲ್ಲ. ಅಲ್ಲ ಏನು ಸಾಕಿರ್ ಬೆಳೆಸಿರಿ ಬಿಡೋ ದುಡಿಯೋಕೆ ಹೋಗ್ಯಾವಲ್ಲ, ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹುಡ್ಗೊಂದು ಈಟನ ಅರ್ಥ ಮಾಡ್ಕೊಂಬಲ್ಲ. ಅದೇನು ಅಂಥದ್ದಾಗೈತದು. ಅವ್ರು ಹೇಳ್ಕೊಟ್ಟವ್ರು ಹೇಳೋರು ದಡಪ್ಪ ದಡಮ್ಮ ಹೇಳ್ಕೊಟ್ಟಿರತ್ಗೆ ಕಾಣತ್ತೆ. ಹಿಂಗೆ ಅವನು ಅದೇ ಹೋಗಿದ್ದು, ನೀವು ಅಪ್ಪ ನಿಮ್ಮ ಅಮ್ಮನ ಮಾತಾಡಿಸ್ಬೇಡ ಅಂತ ಹೇಳೋರಿ. ನೀವು ಅಪ್ಪ ನಿಮ್ಮ ಅಮ್ಮನ ಮಾತಾಡಿಸ್ಲಿಲ್ಲ ಅಂದರೆ ಬುದ್ಧಿ ಬರ್ತೈತೆ ಅವರಿಗೆ ಅಂತ ಹೇಳಿರ್ತಾರೆ. ಅದು ಇದೊಂದು ನಾವೇನು ಒಳ್ಳೆ ಬುದ್ಧಿ ಹೇಳ್ಕೊಡ್ತೀವಿ ಹೊರ್ತು ನನ್ನ ಮಗುಗೆ ಅಂತಿಂಥದ್ದು ಹೇಳ್ಕೊಡಲ್ಲ. ನಾವಿವತ್ತು ಅಂಥದ್ದೆಲ್ಲ ಹೇಳ್ಕೊಡಲ್ಲ. ನಾವಿವಾಗ ಯಾರಿಗಾಗಿ ತಾನೇ ಕಷ್ಟ ಬೀಳ್ತಾ ಇರೋದು, ಅವನಿಗಾಗಿ ತಾನೇ ದುಡ್ದು ಇವತ್ತು ನಾವು ಮನೆ ಕಟ್ಟಿರೋದು, ಅವನಿಗಾಗಿನೇ ತಾನೇ ಇರೋನೊಬ್ಬ ಮಗ ಅಂತ ಹೇಳಿ ನಾವು ಸಾಲ ಮಾಡಿ ಮನೆ ಕಟ್ಟಿದ್ವಿ. ನನ್ನ ಮಗುಗೆ ಎಷ್ಟು ಇರಬೇಡ. ದೊಡಪ್ಪ ದೊಡಮಯ್ಯ ಅಂತ ಹೋಗ್ತಾನೆ. ನಮಗೆ ಕಷ್ಟಕ್ಕಲ್ಲ ಸುಖಕ್ಕಲ್ಲ ಅಂತಾರೆ. ಏನಕ್ಕೆ ದಡಪ್ಪ ದಡಮಯ್ಯ ಅಂತ ಹೇಳಿ ಹೋಗಿ ಮಾತಾಡ್ಸೋದು? ನಾ ಮಾತಾಡ್ಸಲ್ಲ ಅಂದಮೇಲೆ ಅವನು ಮಾತಾಡಿಸ್ಕೊಡ್ದು ಅಷ್ಟೇ. ಅವ್ನು ಯಾಕೆ ಮಾತಾಡಿಸ್ಬೇಕು? ಅವರೇ ಹೆಚ್ಚಾದ್ರು ಅವನಿಗೆ. ಅವರು ಪಾಪ ಎಲ್ಲ ಪೀಚ್ ಕಟ್ಟಿ ಅವರೇ ಓದಿಸವ್ರಂತೆ. ನಾವು ಓದಿಸಿದ್ದೀವಿ ಪೀಚ್ ಕಟ್ಟಿ ಅಂತೇಳಿ ಹೇಳ್ತಿದ್ರು. ಎಲ್ಲ ಸುಳ್ಳು ಕಾಣಂತೆ. ನಮ್ಮ ಅಪ್ಪ ನಮ್ಮಮ್ಮ ಕಟ್ಟಿ ಅವ್ರಿ. ಅವರು ನಮ್ಮ ಅಪ್ಪ ನಮ್ಮಮ್ಮ ಕಟ್ಟಿ ಓದಿಸಿರೋದು ನೋಡಿ ಇವ್ರು ಬಿರುದು ಪಡ್ಕೊಂಬಕ್ಕೆ. ಅಲ್ಲಲ್ಲ ಭಾರಿ ಇದಾರೆ ಇವರು. ಗಂಡ ಹೆಂಡತಿ ಇಬ್ರು. ನಾವೇನೋ ದೊಡ್ಡ ಸೌಕಾರು, ನಾವು ಆ ಹುಡುಗನ ಓದಿಸಿದ್ದೀವಿ, ಇವ್ರ ಕೈಲಿ ಆಗಲ್ಲ ಅಂಬತ್ತರ. ಹೇಳ್ಕೊಂಬಕ್ಕೆ ಎಲ್ಲ ಒಂದು 10,000 5,000 ಕೊಟ್ಟಿರ್ತಾರೆ. ಹೇಳ್ಕೊಂಬಕ್ಕಾಗಿ ಮಾಡ್ತಾರೆ ಅಷ್ಟೇ. ಇಂಥವ್ರೆಲ್ಲ ಇರೋ ಅಂತಾರೋ ಹೇಳ್ಕೊಂಬಕ್ಕಾಗಿ ಮಾಡ್ತಾರೆ ಅಷ್ಟೇ. ನಮ್ಮದು ಹಂಗೆ, ನಮ್ಮದು ಹಿಂಗೇನೆ, ನಾವು ಆ ಥರ ಮಾಡೀವಿ ಈ ಥರ ಮಾಡಿದ್ವಿ ಅಂತ ಹೇಳ್ಕೊಂಬಕ್ಕಾಗಿ ಮಾಡ್ತಾರೆ ಸಾವುಕಾರಗಳು ಬರೇನೆ. ನನಗೆ ಗೊತ್ತೈತೆ. ನಮ್ಮಂತಾರೆ ಇದ್ದಿದ್ದಂಗೆ ಮಾತಾಡ್ತೀವಿ, ಇದ್ದಿದ್ದಂಗೆ ಹೇಳ್ತೀವಿ. ಅವ್ರು ಹಂಗಲ್ಲ. ಎಂತೆಂಥ ಜನ ಐತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಬರ್ಲಿಲ್ವೇ ನಿಮ್ಮ ಮಗ? ಇಲ್ಲ ಕಣ್ರಂಜು, ಬರಲಿಲ್ಲ ನೋಡು. ಇವತ್ತೆ ಹೋಗಿ ಕರೆದೈತೆ, ಬರಬೇಕಾ? ನಾವು ಬತ್ತಾನೆ ಅಂತಿದ್ರೆ ಅಲ್ಲಾಸಿನೇ ಹೋಗಿದ್ದಾನೆ. ಮಗ ಮನೆ ಬರಲಿಲ್ಲ ಅಂದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ರಂಜು. ಬಂದು ಇಲ್ಲೇನೆ ಒಳ್ಳೆ ತಂದಿಂದ ಈ ಪಟ್ ಕೆಲ್ಸಕ್ಕೆ ಹೋಗಪ್ಪ ಅಂತೇಳಿ ನಾವು ಈ ದಿವಸಂತೂ ಮನೆ ಇರಲಿಲ್ಲ, ಅದಕ್ಕೆ ಕರೀತಿರ್ಲಿಲ್ಲ. ಬಿಡು ನಾವೆಲ್ಲ ನಾತೀರ, ನಾ ಹುಡುಗ ಅಪ್ಪ ಅಮ್ಮ ಅಂತ ಸೆಣಕ್ಕಿರಲಿ ಅಂತ ಸುಮ್ಮನಾಗಿದ್ವಿ. ಅದಕ್ಕೇ ಆ ಹುಡುಗ ನೀವೆಂದು ನನ್ನ ಮಾತಾಡ್ಸಿಲ್ಲ, ನಾವು ಹಂಗೆ ಹಿಂಗೆ ಅಂತ ಯಾತ ಮಾತಾಡ್ತೀವಿ. ಅದಕ್ಕೆ ಮಂತಕ್ಕೋಗಿ ಮಾತಾಡ್ಕೊಂಬತ್ತೀವಿ. ನಾವು ಅಮ್ಮನ ತಕೋಗಿ ಹೇಳಿ ಬತ್ತೀವಿ. ಒಳ್ಳೆ ಬುದ್ಧಿ ಕಲಿಸ್ತೀವಮ್ಮ ನಾವು ಮಕ್ಕಳಿಗೆ. ನಾವು ಹಾಳಾದ್ರೂ ಇನ್ನೊಬ್ರಿಗೆ ಹಾಳು ಮಾಡಲ್ಲ. ನಾವು ಒಳ್ಳೇದೇ ಹೇಳೋದು ನನ್ನ ಮಗುಗೆ. ನೋಡಮ್ಮ, ಹೊಟ್ಟೆ ಕೊಟ್ಟಿರೋ ಮಗನೇ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಅಲ್ಲ, ಮಾತಾಡಿಸ್ಲಿಲ್ಲ ಇಲ್ಲ ನೀವು ಹೋದ್ರೂ ನಿನ್ನ ಮಗ ಮಾತಾಡಿಸ್ಲಿಲ್ಲ ಅಂದರೆ ಎಷ್ಟು ಬೇಜಾರಾಗ ನಿನಗೆ. ಮತ್ತೆ ಬೇಜಾರಾಗ್ದಂಗಿರುತ್ತೆ. ಅಲ್ಲ, ನನ್ನ ಮಗ ಅಂತ ಹೇಳಿ ನನಗೆ ಕೇಳೋ ಅಧಿಕಾರ ಐತಿ. ಏನೇ ಬರಲಿ ನನಗೆ ಕೇಳೋ ಅಧಿಕಾರ ಐತೆ. ನನಗೆ ಕೇಳೋ ಅಂಥದ್ದೈತಿ. ನನ್ನ ಮಗ ನೋಡು ಕರೆದ್ರೆ ಅದೇ ಹೋಗ್ತಾನಲ್ಲ. ನಾವು ಅಷ್ಟೇ ಸುಮ್ಮನೆ ಬ್ಯಾಂಕಿಗೆಲ್ಲ ನಾವು ಬರ್ಕೊಟ್ಬಿಡ್ತೀವಿ ಮನೇನ ಅಂತ ಅನ್ಬೇಕು. ಏನೋ ತಿಳ್ಕೊಬಿಟ್ಟವನು ವ್ಯವಸ್ಥಿನ ಜೀವನಿಯಾಗೆ. ದೊಡ್ಡಪ್ಪ ದೊಡ್ಡಮ್ಮನ ಮನೆಯಾಗ ಇರ್ತಾನೆ. ದೊಡ್ಡಪ್ಪ ದೊಡ್ಡಮ್ಮ ಏನು ಎರಡೇ ಚಂದರು. ಅವ್ರೇನಿಲ್ಲ, ಅವರೇ ಸುಮ್ಮನೆ ಹೇಳ್ಕೊಂಬಕ್ಕಾಗಿನ ಎಲ್ಲ ಒಂದು 2,000 3,000 ಕೊಟ್ಟಿರ್ತಾರೆ. ಅದಕ್ಕನ ಅದನ್ನ ಹೇಳ್ತಾರೆ ದೊಡ್ಡದಂಗೆ, ನಾನು ಓದಿಸ್ತೆ ಅಂತ ಹೇಳಿ ಹೇಳ್ತಾರೆ. ಹೇಳ್ಕೊಂಬಕ್ಕಾಗಿ ಮಾಡೋರು ಅವ್ರನ್ನ. ಏನೇ ಅಂದ್ರೆ ನಮ್ಮ ಅಣ್ಣನೂ ನಮ್ಮ ಅಕ್ಕಿನ ನಾನು ನಂಬಲ್ಲ. ನನ್ನ ಮಗ ಹೋಗ್ತೀನಿ ತಡಿ ಮಂತಕ್ಕೆ, ಹೋಗಿ ಸರಿಯಾಗಿ ಬೈದು ಬಿಡ್ತೀನಿ. ಬಿಡಪ್ಪತ್ತ ಹೋಗ್ಲಿ, ಇನ್ನೇನು ಹೋಗ್ತಿ ಸುಮ್ಕಿರ. ಬರಲಿಲ್ಲ ಅಂದರೆ ಹಂಗೆ ಹೋಯ್ತು ಅವ್ರೇ ನೋಡ್ಕೊಂಬ್ಲಾಡು ಸುಮ್ಮನಿರು. ಅಲ್ಲ, ಪೀಜೆಲ್ಲ ನಾವೇ ಕಟ್ಟಿದ್ದೀವಿ, ನಾವೇನೇ ಅವನಿಗೆ ಅಂತ ಹೇಳ್ತಾರೆ. ಅದೇನೇನು ಸುಳ್ಳು ನಿಜವ ಯಾರು ಕಂಡವ್ರಮ್ಮ? ಕಂಡಿಲ್ಲದ್ದು ಸುಮ್ಮನೆ ಮಾತಾಡಬಾರ್ದು. ಯಾತಿಲ್ಲ ಕಣಮ್ಮ, ಸುಮ್ಮನಿರತ್ತ. ನನಗೆ ಬಂದು ಇಲ್ಲಿರಲಿ, ನಾವೆಲ್ಲ ಒಳ್ಳೆ ಬುದ್ಧಿ ಕಲಿಸ್ತೀವಿ ಅವನಿಗೆ. ಅಲ್ಲ, ಒಂದು ಈಟನ ಅವನಿಗೆ ನಯ ಭಯ ಎಂಬುದಿಲ್ವಲ್ಲ. ಬಾ ಹೋಗೋಣ, ಹೋಗಿ ಕಳ್ಯನ ಬಾರ ಮನೆಗೆ ಅಂತ ಹೇಳಿ
ಕರಿಯನ ಕರ್ಕೊಂಬರನ್ ಬಾ. ಅಲ್ಲ ಮನೆ ಆಗೈತಿ, ಇವಾಗೇನು ಬಂದು ಇದ್ರೆ ಬೇಡ ಅಂತಾರೆ, ಯಾರೊಂದು ದುಪ್ತಾರೇನೆ. ನಾವು ಅವನಿಗಾಗಿ ತಾನೇ ಕಷ್ಟಪಡೋದು. ಆ ಹುಡುಗ ಅರ್ಥ ಮಾಡ್ಕೋಬೇಕಮ್ಮ ಅದನ್ನ. ಯಾರಿಗಾಗಿ ಮಾಡ್ತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಯಾವುದಿರಲ್ಲ. ಅವ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಲೇ ಸುಮ್ಮನೆ ಎಲ್ಲನ ಮಾಡಿದ್ರೆ ಯಾರು ಆಗಲ್ಲ. ನಾಳೆಗೆ ದಳಪ್ಪ ದಳಮ್ಮನೂ ಆಗಲ್ಲ, ಯಾರೂ ಆಗಲ್ಲ. ತಂದೆ ತಾಯಿ ಬಿಟ್ಟರೆ ಮಕ್ಳು ನೋಡ್ಕೊಂಬಕ್ಕೆ ಯಾರೂ ಆಗಲ್ಲ. ಯಾರೂ ಆಗಲ್ಲ ಇವತ್ತು. ಅಲ್ಲ ಹುಡುಗ ಕರೆದ್ರಂಗೆ ಹೆಂಗೆ ಸಿಟ್ಟಾಗುತ್ತೆ. ಮೊದ್ಲಂಗೆ ಅಂತ ಚೆನ್ನಾಗಿ ಗೊತ್ತಿತ್ತು. ಎಲ್ಲನ ಇಲ್ಲದ್ದೆಲ್ಲ ಹೇಳ್ಕೊಟ್ರ ಹುಡುಗಿಗೆ, ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹೋಗ್ಬೇಡ ಅಂತೇಳಿ ಬುರ್ದಂಗೆ ಮಾಡಿಬಿಟ್ರು. ನೋಡು ಎಂತೆಂಥ ಜನ ಇರ್ತಾರೆ ಯಪ್ಪ ದೇವ್ರೆ. ಬೋಲು ಕೆಟ್ಟ ಜನಗಳು ಇವಾಗ, ಅಂತಿಂಥ ಕೆಟ್ಟ ಜನಗಳಲ್ಲ. ಹೋಗ್ತೀನಿ ತಡಿ. ಎಷ್ಟು ಹೊಟ್ಟೆ ಉರ್ದು ಹೋಗ್ತೈತೆ ನನಗೆ. ನನ್ನ ಮಗನೇ ನಾನು ಮಾತಾಡಿಸ್ಲಿಲ್ವಲ್ಲ, ನನ್ನ ಮಗನೇ ನನಗೆ ಮರ್ಯಾದೆ ಕೊಡಲಿಲ್ವಲ್ಲ ಅನ್ನಿಸ್ತೈತಿ. ಎಷ್ಟು ಬೇಜಾರಾಗ್ತೈತೆ ಗೊತ್ತೇ ನನಗೆ. ಬಿಡತ್ತ, ಬೇಜಾರು ಯಾಕೆ ಮಾಡ್ಕೊಂತೀಯ? ಸುಮ್ಮನಿರು. ಬೇಜಾರು ಮಾಡ್ಕೊಂಬೋದ್ರಿಂದನ ಏನೂ ಆಗಲ್ಲ. ಸುಮ್ಮನತ್ತ ಒಂದು ಒಳ್ಳೆ ಮನ್ಸಿನ ಮೇಲೆ, ಒಂದು ದೊಡ್ಡ ಮನ್ಸಿನ ಮೇಲೆ ಸುಮ್ಮನೆ ಇರಬೇಕತ್ತೆ. ಮನ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಟ್ಟು ನಮಗೆ ತಲೆನೋವು. ನಿನ್ನ ಕೆಲಸ ಆಯ್ತು, ಏನಾಯ್ತು ಮಾಡ್ಕೊಂಡು ಇಬ್ರು ಇರ್ರಿ ಸುಮ್ಮನೆ. ನೋಟು ಮಕ್ಳು ಸಾವಸ್ಬೇಡ. ಇದ್ರಿಗಳಪ್ಪೋ ಇದಾರಪ್ಪು ಬಂದು ಬರಲಿಲ್ಲ ಅಂಬೋದೊಂದು ಚಿಂತೆ, ಹೋದ್ರು ಏನು ಅಂಬೋದೊಂದು ಚಿಂತೆ. ಹೋಗು ಬೋಲ್ತಲ್ಲ ನಾವು. ಏನು ಹೇಳ್ತಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವನ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪಾಡಿಗೆ ನೀವು ಇರ್ರಿ. ಎಷ್ಟು ಬೇಜಾರಾಗುತ್ತೆ ಗೊತ್ತೆ. ಮನೆ ಮಗನೇನೆ ಬರಲಿಲ್ವಲ್ಲಪ್ಪ ಮಾತಾಡ್ಸಿದ್ರು ಅಂತ ಅನಿಸುತ್ತೆ. ಎಷ್ಟೇ ತಲೆ ಕೆಟ್ಟು. ನಮ್ಗೆ ಇನ್ಯಾರು ಇದ್ದಾರೆ ಹೇಳು? ಬಿಡಪ್ಪ, ಇನ್ನೊಬ್ಬ ಇದ್ದಾನೆ ಎಂಬಕ್ಕೆ ಇನ್ನೊಬ್ಬರಿಲ್ಲ, ಮತ್ತೊಬ್ಬರಿಲ್ಲ. ಇಲ್ಲ ನಾನೊಬ್ಬನೇ ಒಬ್ಬ ನಮಗೆ. ಅವನ ಮೇಲೆ ನಾವೊಬ್ಬ ಆಸೆ ಇಟ್ಕೊಂಡಿದ್ದೀವಿ. ಅಲ್ಲ ಹುಡುಗ ನಾನು ಜನಕ್ಕಿದ್ದೇನೆ ಅಂತ ಮಾತಾಡ್ಸಂಗಿಲ್ಲ ಮಾರಾಯ. ಅಲ್ಲ ವಯಸ್ಸಿಗೆ ಬಂದಿರೋ ಹುಡುಗ. ನಾವು ಬಿಡು ನಾ ಹೆಸರು ದಾರಿ ತಕಮನ ಅಂತ ಹೇಳಿ ಒಳ್ಳೆ ಮತ್ನಾಗ ಹೇಳಕ್ಕೆ ಹೋದ್ರೆ ನಾನು ಇಲ್ಲ ಹಿಂಗೆ ಅಂತ ಹೇಳಿ ಮಾತಾಡ್ತಾನೆ. ಸಾವಿರ ಮಾತಾಡ್ತಾನೆ. ನನಗೇನೆ ಬೇಜಾರತ್ತು ಬಿಡ್ತು. ಇದೇನು ಹುಡುಗಿ ಹಿಂಗೆ ಮಾತಾಡುತ್ತೆ ಅಂತ ಅದಕ್ಕೆ ಅದೇ ಬಂದುಬಿಟ್ಟೆ ನಾನು. ಹೋಗ್ತೀನಿ ತಡಿ, ಹೋಗಿ ಕರ್ಕೊಂಬತ್ತೀನಿ. ಬಾರಲ್ಲೇ ಫಸ್ಟ್ ಬೋಳಿ ಮಗನೇ ನಮ್ಮ ಮನೆಗೆ ಬಿದ್ದಿರೋ ನನ್ನ ಮಗ ಆಗಿ ನಮಗೇನು ಆಸೆ ಇರಲ್ವೇನೋ ಮಕ್ಕಳು ಮರಿ ಎಂಬುದು. ಬಾರಲ್ಲೇ ನನ್ನ ಮಗ ಅಂಬದು ನಮಗೂ ಇರುತ್ತೆ ಅಂತೇಳಿ ನಾನು ಮಾತಾಡ್ತೀನಿ. ಹೋಗಿ ಕರ್ಕೊಬತ್ತೀನಿ. ಎಗ್ರಾಡ್ಬೇಡ, ಒಳ್ಳೆ ಮಾತನ್ನ ದಾರಿ ತಗೋಬೇಕು. ನೀನು ಒಳ್ಳೆ ಮಾತನಾಗ ಹೇಳಿ ಕರ್ಕೊಂಬ. ಅಲ್ಲ ಕಣಪ್ಪ, ನಿನಗೆ ನಾವು ಬಿಟ್ಟರೆ ಯಾರೂ ಇಲ್ಲ, ನಮಗೆ ನೀನು ಬಿಟ್ಟರೆ ಯಾರೂ ಇಲ್ಲ, ಒಬ್ಬನೇ ಮಗ ಬಾರಪ್ಪ ಅಂತೇಳಿ ಹೇಳು, ಮಾತಾಡು ಅಷ್ಟೇ. ಸುಮ್ಮನೆ ಏನಕ್ಕೆ ಮಾತಾಡೋಕೆ ಹೋಗ್ತೀವಿ? ಜಾಸ್ತಿ ಮಾತಾಡೋದ್ರಿಂದ ಏನಿಲ್ಲ. ಅದೇ ಮತ್ತೆ ಬಂದರೆ ಹಂಗೆ ಹೋಯ್ತು, ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕೆ? ಸುಮ್ಕಿರು, ಊಟ ನಿಮಗೆ ಖರ್ಚು. ಏನು ಅವನೇನೇನಂತ ದೊಡ್ಡ ಸ್ಕೂಲಾಗೆ ಓದ್ಬೇಕಂಬೋದೇನಿಲ್ಲ. ಗೌರ್ಮೆಂಟ್ ಸ್ಕೂಲಾಗೆ ಓದಿದರೆ ಆಗಿತ್ತು. ಅಷ್ಟೇ. ಅವ್ರು ಕಟ್ಟಿ ಅವ್ರು ಓದಿಸಿ ಬಿರುದು ಪಡ್ಕೋಬೇಕು ಅಂಬೋದೇನಿಲ್ಲ. ಈಗಪ್ಪ ಇದನ್ನೇ ಟೆನ್ಷನ್ ಮಾಡ್ಕೊಂಡು ನನ್ನ ಮಗ ಬರಲಿಲ್ಲ ಅಂತ ಹೋಗ್ತೀವಿ, ಕರಿತೀವಿ ಬಾರೋ ಅಂತೇಳಿ. ನಾವು ತಕ್ಕ ಹೋಗಿರ್ತಾನೆ, ಅಲ್ಲಿಂದಲೇ ಕರಿತೀವಿ ಬಾರಪ್ಪ ಅಂತೇಳಿ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದೆ ಎಂಬಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.